ಇನ್ನೊಬ್ಬರನ್ನ ಮನ ನೋಯುವಂತೆ ಅವರ ಕಣ್ಣು ಕುಕ್ಕುವಂತೆ ಇರಬಾರ್ದು. ಅದು ಅನ್ಯಾಯ. ಅವರ ಮನಸ್ಸು ಕೆರಳಿಸ್ತೀನಲ್ಲ, ಅದು ರೋಷ ಬರುತ್ತೆ, ಅವರಲ್ಲಿ ಆಸೆ ಉಂಟಾಗುತ್ತೆ, ಪ್ರೇಮ ಒಲವು ಇದೆಲ್ಲ ಬರುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಬಂದಿದ್ದೇನೆ. ನನ್ನನ್ನೇ ನೋಡಿಬಿಟ್ಟು ಇನ್ನೊಬ್ಬರ ಮನಸ್ಸು ಚಂಚಲ ಆಗಬಾರ್ದು ಅಂದಾಗ ಅವಾಗ ಅಲ್ಲಮ ಪ್ರಭು, ಬಸವಣ್ಣ, ಮಡಿವಾಳ ಮಾಚೆ ಅವರೆಲ್ಲರೂ ಹೇಳ್ತಾರೆ, ಅಕ್ಕ ನೀನು ಆಧ್ಯಾತ್ಮಿಕಳು, ನೀನು ಅಲೌಕಿಕಳು, ನಿನ್ನಲ್ಲಿ ಇರ್ತಕ್ಕಂಥ ಒಂದು ಉನ್ನತವಾಗಿರ್ತಕ್ಕಂಥ ವಿಚಾರ ಆಧ್ಯಾತ್ಮಿಕ ಅಲೌಕಿಕದ ಕಡೆಗೆ ಹೋಗಿದೆಯಲ್ಲ, ಅದು ಇನ್ನೊಬ್ಬರಿಂದ ಸಾಧ್ಯ ಇಲ್ಲ. ನಿಜವಾಗಲೂ ನೀನು ಭಗವಂತನ ಒಂದು ಇದು ಅಂತ ಹೇಳ್ಬಿಟ್ಟು ಅವರಿಗೆ ಅಕ್ಕ ಅಂತ ಹೇಳ್ಬಿಟ್ಟು ಅದಕ್ಕೇನೆ ಅವರನ್ನು ಕರೀತಾರೆ. ಹೀಗೆ ಅಕ್ಕ ಮಹಾದೇವರು ತುಂಬ ಚೆನ್ನಾಗಿ ಇದು ಮಾಡಿಕೊಡ್ತಾರೆ. ಆಮೇಲೆ ದಾಸೋಹದ ಮಾತು, ಅದೇ ಸೇವಾ ಅಂತಕ್ಕಂಥದ್ದು. ಮೂಢನಂಬಿಕೆಗಳನ್ನು ವಿರೋಧ ಮಾಡ್ತಾರೆ. ಮಹಿಳೆಯರಿಗೆಲ್ಲ ಸಮಾನ ಗೌರವವನ್ನು ಕೊಡ್ತಾರೆ. ಹೀಗೆ ಅನೇಕ ಈಗಿನ ಒಂದು ಇದರಲ್ಲಿ ಏನಪ್ಪ ಅಂದರೆ ಆಧುನಿಕ ಯುಗದಲ್ಲಿ ವ್ಯಕ್ತಿತ್ವ ವಿಕಾಸ ಆಗಬೇಕು, ಆತ್ಮವಿಶ್ವಾಸ ಬರಬೇಕು, ಶಿಸ್ತು, ಸಂಯಮ, ಸತ್ಯ, ನಿಷ್ಠೆ ಇವುಗಳನ್ನು ಬೆಳೆಸಿಬಿಟ್ಟು ಉತ್ತಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಬೇಕು. ಉತ್ತಮ ವ್ಯಕ್ತಿತ್ವ ಅಂದರೆ ಕಂಡಕ್ಟ್ ಅಥವಾ ಕ್ಯಾರೆಕ್ಟರ್ ಅಂತ ಹೇಳ್ತೀವಲ್ಲ. ಎಲ್ಲಿ ಚಾರಿತ್ರ್ಯಶೀಲರಾಗ್ತಾರೋ ಅಲ್ಲಿ ಏನಾಗುತ್ತಂದರೆ ದೇಶ ಅಭಿವೃದ್ಧಿಯತ್ತ ಹೋಗುತ್ತೆ. ಯಾರು ಹೇಳ್ತಾರಲ್ಲ, ಲರ್ನಿಂಗ್ ಬೈ ಡೂಯಿಂಗ್ ಅಂತ ಹೇಳ್ಬಿಟ್ಟು ಗಾಂಧೀಜಿಯವರು ಹೇಳ್ತಾರೆ. ನಾವು ಏನು ಮಾಡಬೇಕು, ಕಲಿತಾ ಮಾಡಬೇಕಂತೆ. ಹೀಗೆ ನಮ್ಮ ಕ್ಯಾರೆಕ್ಟರ್ ಈಸ್ ಲಾಸ್, ಎವ್ರಿಥಿಂಗ್ ಈಸ್ ಲಾಸ್. ಅಂದರೆ ನಮ್ಮ ಚಾರಿತ್ರ್ಯ ಎಲ್ಲಿ ಲಾಸ್ ಆಗ್ಬಿಡುತ್ತೋ ಅವಾಗ ನಾವಿದ್ದೂ ಸತ್ತಾಗ್ತಾರೆ. ಅದಕ್ಕೆ ಹೇಳ್ತಾರೆ, ಯಾರು ಅಂಬೇಡ್ಕರ್ ಹೇಳ್ತಾರೆ ಏನಂತ, ಅಂಬೇಡ್ಕರ್ಗೆ ಬಹಳ ದುಃಖ ಆಗಿರುತ್ತೆ. ಅಂಥ ಒಂದು ಸಮಯದಲ್ಲಿ ಯಾರು ಬೌದ್ಧ ಭಿಕ್ಷುಗಳ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ, ನನಗೇನೋ ದುಃಖ ಆಗಿಬಿಟ್ಟಿದೆ, ನಾನು ಹೆಂಗೆ ಬದುಕಬೇಕು ಅಂತಲೇ ಗೊತ್ತಿಲ್ಲ ಅಂದಾಗ ಅವ್ರು ಒಂದೇ ವಾಕ್ಯದಲ್ಲಿ ಹೇಳ್ತಾರೆ, ಇಲ್ಲಿ ಉಸಿರು ಹೋಗುತ್ತೆ, ಹೆಸರು ಉಳಿಬೇಕಂದ್ರೆ ಏನು, ಒಳ್ಳೆಯ ಕಾರ್ಯಗಳನ್ನು, ಸತ್ಕಾರ್ಯಗಳನ್ನು, ಸದ್ವಿಚಾರಗಳನ್ನು, ವಿವೇಚನೆಯನ್ನು, ಇಂಥವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಉಸಿರೋದ್ರೂ ಹೆಸರು ಉಳಿಯುತ್ತದೆ ಅಂತೇಳಿ ಅಂಬೇಡ್ಕರ್ ಅವರು ಆ ಒಂದು ವಿಚಾರದಿಂದಲೇ ಅವರ ಜೀವನ ಇದಾಗುತ್ತೆ. ಹೀಗೆ ನಾವು ಈಗ ಒಂದು 3-4 ಲೈನಲ್ಲಿ ಹೇಳ್ಬಿಡ್ತೀನಿ. ಏನಂದರೆ ಈ ಒಂದು ಪ್ರಸ್ತುತ ಜಗತ್ತಿಗೆ ಬೇಕಾಗಿರ್ತಕ್ಕಂಥದ್ದು ವ್ಯಕ್ತಿತ್ವ ವಿಕಾಸ ಅಂತ ಹೇಳ್ಬಿಟ್ಟು ಸತ್ಯ, ನಿಷ್ಠೆ, ಶಿಸ್ತು, ಸಂಯಮ, ಆತ್ಮವಿಶ್ವಾಸ ಇವುಗಳನ್ನು ನಾವು ರೂಢಿಸ್ಕೊಂಡಾಗ, ಅಳವಡಿಸ್ಕೊಂಡಾಗ ಉತ್ತಮ ವ್ಯಕ್ತಿತ್ವವನ್ನು ನಾವು ನಿರ್ಮಾಣ ಮಾಡ್ತೀವಿ. ನಮಗೆ ಮಾನಸಿಕ ನೆಮ್ಮದಿ ಬೇಕು. ಯಾಕಂದರೆ ಈಗ ಸ್ಪರ್ಧಾತ್ಮಕ ಜಗತ್ತಿನ ಜೀವನ ಆಗಿಬಿಟ್ಟಿದೆ, ಒತ್ತಡ ಇದೆ, ಆತಂಕ ಇದೆ. ಇವುಗಳಿಂದ ಮುಕ್ತಿ ಪಡಿಬೇಕಂದ್ರೆ ಇಂತಹ ಒಂದು ಆಧ್ಯಾತ್ಮಿಕತೆ, ಧಾರ್ಮಿಕತೆಯ ಒಂದು ಭಾವನೆಗಳನ್ನು ಜನರಲ್ಲಿ ಮೂಡಿಸ್ಬೇಕಾಗುತ್ತೆ. ಆಮೇಲೆ ಈ ವಚನಗಳು ಯಾವ ರೀತಿ ಇದಾವಪ್ಪ ಅಂದರೆ ಸರಳವಾಗಿವೆ, ಸಂತೃಪ್ತಿಯನ್ನು ಕೊಡ್ತವೆ, ವ್ಯಕ್ತಿತ್ವ ನಿರ್ಮಾಣವನ್ನು ಮಾಡ್ತವೆ. ಕುಟುಂಬದಲ್ಲಿ ಸಾಮರಸ್ಯ, ಎಲ್ಲರಲ್ಲೂ ಹೊಂದಾಣಿಕೆ ಇರಬೇಕು. ಎಲ್ಲೋ ಹೋಗಿರ್ತಾರೆ, ಕರೆಕ್ಟಾಗಿ ಅಟ್ಲೀಸ್ಟ್ ನೈಟ್ ಟೈಮ್ ಆಗಲಿ ಎಲ್ಲರೂ ಕುತ್ಕೊಂಡು ಊಟ ಮಾಡೋದು, ಸಂತೋಷವಾಗಿರೋದು, ಇಂಥ ಒಂದು ಪ್ರೀತಿ ಸಾಮರಸ್ಯ ಮೂಡಿಸ್ಬೇಕು, ಹೊಂದಾಣಿಕೆ ಅಂತೇಳಿ. ಯುವ ಜನತೆಗೆ ಪ್ರೇರಣೆಯನ್ನು ಕೊಡಬೇಕು. ಯಾವ ಪ್ರೇರಣೆ ಕೊಡಬೇಕು, ನೀವು ಪ್ರಾಮಾಣಿಕತೆಯಿಂದ ಇರಬೇಕು, ಗುರಿ ಸಾಧನೆಯನ್ನು ಮಾಡಬೇಕು, ಶ್ರಮ ಪಡಬೇಕು. ಶ್ರಮ ಪಡದೆ ಪರ ಧನಕ್ಕೆ ಆಸೆ ಪಡೋದು, ಪರ ಸತಿಯರಿಗೆ ಇದು ಮಾಡ್ತಕ್ಕಂಥದ್ದು, ಈ ರೀತಿಯ ಒಂದು ಲೋಲುಪತೆಗೆ ನೀವು ಅಡಿಕ್ಟ್ ಆಗಬೇಡಿ. ಆ ರೀತಿ ಮಾಡಿದರೆ ಅದು ತಪ್ಪು ಅಂತಕ್ಕಂಥ ಒಂದು ವಿಚಾರವನ್ನು ನಾವು ಆ ಮಕ್ಕಳಲ್ಲಿ ತುಂಬಿದಾಗ, ಆಮೇಲೆ ಶಿಕ್ಷಣದ ಒಂದು ಮಹತ್ವವನ್ನು ಕೊಡಬೇಕು. ಜ್ಞಾನ, ವಿವೇಕ, ಜೀವನದ ಒಂದು ಮೌಲ್ಯಗಳನ್ನು ಕೊಟ್ಟಾಗ ಏನಾಗುತ್ತಪ್ಪ ಅಂದರೆ ನಾವು ಆತ್ಮಾವಲೋಕನವನ್ನು ಮಾಡುವಂತೆ ಅವರಲ್ಲಿ ಪ್ರೇರಣೆಯನ್ನು ನೀಡ್ಬೋದು. ಹೀಗೆ ಒಟ್ಟು ಏನಪ್ಪ ಅಂದರೆ ನಾವು ಈ ಒಂದು ಸಮಕಾಲೀನ ಒಂದು ಜಗತ್ತಿಗೆ ಏನು ಬೇಕಾಗಿದೆ ಅಂದರೆ ವಿನೀತ ಭಾವನೆ, ಕಾಯಕದ ಒಂದು ಮಹತ್ವ, ಸತ್ಯನಿಷ್ಠೆ, ಪ್ರಾಮಾಣಿಕತೆ, ಸತ್ಯಾನ್ವೇಷಣೆ, ಆತ್ಮಾವಲೋಕನ, ಇಂಥ ಒಂದು ಭಾವನೆಗಳನ್ನು ಬಿತ್ತಿದಾಗ ಜಾಗೃತಗೊಂಡು ಒಂದು ಹೊಸ ಒಂದು ನೈತಿಕತೆಯನ್ನು, ವೈಚಾರಿಕತೆಯನ್ನು ಹುಟ್ಟು ಹಾಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಅದೇ ಬಸವಣ್ಣನವರು ಹೇಳಿದ ಒಂದೇ ಒಂದು ಲಾಸ್ಟ್, ಇವನಾರವ ಎನ್ನದಿರಿ, ಇವ ನಮ್ಮವ ಎನ್ನಿರಿ ಅಂತ ಹೇಳ್ಬಿಟ್ಟು ಎಲ್ಲರನ್ನ ನಮ್ಮವರು ಅಂತ ಯಾವಾಗ ನಾವು ಭಾವಿಸ್ತೀವೋ ಆಗ ದೇಶವನ್ನು ಕಟ್ಟಬಹುದು, ದೇಶವನ್ನು ಉಳಿಸಬಹುದು, ದೇಶವನ್ನು ಪ್ರಗತಿಯತ್ತ ಕೊಂಡೊಯ್ಯಬಹುದು ಅಂತ ಹೇಳ್ಬಿಟ್ಟು ಸಮಯದ ಅಭಾವ, ಇನ್ನು ಬೇಕಾದಷ್ಟು